ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆ ಯಾವ ರೀತಿ ಫಲ ತರುತ್ತೆ ಅಂತಂದ್ರೆ, ಸತತವಾಗಿ ಕನ್ಯಾ ರಾಶಿಯವರಿಗೆ ಒಂದು 3 ವರ್ಷಗಳ ಕಾಲದಿಂದನೂ ಒಂದು ಶುಭ ಸುದ್ದಿನೇ ನೋಡ್ತಾನೆ ಬಂದಿದ್ದೀರ. ವೃಷಭ ರಾಶಿಗೆ ಯಾವಾಗ ಗುರು ಗ್ರಹ ಬಂದು ಅವಾಗಿಂದನೂ ನಿಮ್ಗೆ ಒಂದಲ್ಲ ಒಂದು ಶುಭ ಸುದ್ದಿನ ನೋಡ್ತಾನೆ ಬಂದಿದ್ದೀರಾ ಅಂತಾನೆ ಹೇಳ್ಬೋದು. ಇವಾಗ 11ನೇ ಮನೆಗೆ ಬಂದಿದೆ ಅಂದ್ರೆ 4ನೇ ಮನೆ ಅಧಿಪತಿಯಾಗಿ 7ನೇ ಮನೆ ಅಧಿಪತಿಯಾಗಿ 11ನೇ ಮನೆಗೆ ಬಂದಾಗ ಇನ್ನೂ ಹೆಚ್ಚು ಲಾಭ ಅಂತಾನೆ ನೋಡ್ಬೋದು ನೀವು. ಅದ್ರಲ್ಲೂ ಭೂಮಿ ಏನಾದ್ರು ಒಂದ್ ಮನೆ ತಗೋಬೇಕು ಅಂತಿರ್ತೀರಾ, ಅಥವಾ ಒಂದು ಜಾಗ ಬದಲಾವಣೆ ಮಾಡೋ ಅಂತದೋ, ಅಥವಾ ಒಂದು ಸೈಟ್ ತಗೋಬೇಕು, ಅಥವಾ ಒಂದು ಜಮೀನ್ ಖರೀದಿ ಮಾಡ್ಬೇಕು ಅಂತಿದ್ರೆ ಇವಾಗ ನಿಮ್ಗೆ ಒಳ್ಳೆ ಲಾಭದಲ್ಲಿ ಸಿಗೋಂತದ್ದೇ. 11ನೇ ಮನೆ ಅಂದ್ರೇನೆ ಲಾಭ ಅಲ್ವಾ, ಹಾಗಾಗಿ ನಿಮ್ಗೆ ಭೂಮಿಯಿಂದ ಏನಾದ್ರು ಲಾಭ ಸಿಗುವಂತದ್ದು, ಅಥವಾ ನೀವೇನಾದ್ರೂ ಒಂದು ತಗೊಂಡೋಗ್ ಹೋಗ್ಬೇಕು ಅಂತಂದಾಗ ಅದೇನಪ್ಪ ಆಗತ್ತೆ ಅಂತಂದ್ರೆ ಸ್ವಲ್ಪ ಅದು ದುಬಾರಿ ರೇಟ್ ಇದ್ರು ನಿಮ್ಗೆ ಕಮ್ಮಿ ರೇಟಿಗೆ ಸಿಗುವಂತದ್ದು, ಒಂದು ಕಮ್ಮಿಯಾಗಿ ನಿಮ್ಗೆ ಅದ್ ಬರುವಂತದ್ದು ಆಗುತ್ತೆ ಕನ್ಯಾ ರಾಶಿಯವರಿಗೆ. ಅದ್ರಲ್ಲೂ ತಾಯಿ ಕಡೆಯಿಂದ ಏನಾದ್ರು ಸಹಾಯ ಸಿಗೋಂಥದ್ದು, ಒಂದ್ ಅವ್ರ ಕಡೆಯಿಂದ ನಿಮ್ಗೇನೋ ಒಂದು ಹೆಲ್ಪ್ ಸಿಗೋಂಥದ್ದು, ಅಥವಾ ನಿಮ್ ತಾಯಿ ಜೊತೆ ಏನ್ ಇದಿರುತ್ತೋ ಅದೆಲ್ಲ ಚೆನ್ನಾಗ್ ಆಗ್ತಾ ಬರುತ್ತೆ ನಿಮ್ಗೆ. ಇವಾಗ ನೀವೇನಪ್ಪಾ ಅಂತಂದ್ರೆ ಮದ್ವೆಗೆ ಏನಾದ್ರು ಒಂದ್ ಗಂಡ್ ನೋಡ್ತಾ ಇರ್ತೀರಾ ಕನ್ಯಾ ರಾಶಿಯವರು, ನಿಮ್ಗೆ 7ನೇ ಮನೆನೇ ನೋಡ್ತಾ ಇರೋದ್ರಿಂದ ಗುರುಗ್ರಹ ಬಂದು ಒಂದ್ ಮದ್ವೆ ಮಾಡುವಂಥದ್ದು, ಒಂದು ಹುಡ್ಗಿನ್ ನೋಡುವಂಥದ್ದು, ಈ ಟೈಮ್ ಅಲ್ಲಿ ನಿಮ್ಗೆ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. 11ನೇ ಮನೆಗೆ ಬಂದಾಗ ನೋಡಿದ್ರೆ ಓಕೆ ಅಂತ ಒಪ್ಕೊಳ್ಳೋಂತ ಸಂದರ್ಭ ಜಾಸ್ತಿ ಇರುತ್ತೆ, ಅಥವಾ ಒಂದು ಹೊಸ ವಾಹನ ಖರೀದಿ ಮಾಡುವಂತದ್ದು ಇರುತ್ತೆ, ಅಥವಾ ಬಿಸ್ನೆಸ್ಗೆ ಏನಾದ್ರು ದುಡ್ಡು ಹಾಕಿದ್ರೆ ಪಾರ್ಟ್ನರ್ ಇಂದ ಯಥೇಚ್ಛವಾಗಿ ದುಡ್ಡು ಬರೋ ಅಂತದ್ದು ಇರುತ್ತೆ. ಅದ್ರಲ್ಲಿ ನಿಮ್ ಗುರುಗ್ರಹ ಗುರುದಶ ಗುರುಭುಕ್ತಿ ಏನಾದ್ರು ನಡೀತಾ ಇದ್ರೆ ತುಂಬಾ ನೀವು ಇದರಿಂದ ಒಳ್ಳೆ ಫಲನೇ ನೋಡ್ಬೋದು ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಿಮ್ಗೆ ಗುರುಗ್ರಹ ಬಂದು ನಿಮ್ಗೆ 5ನೇ ಮನೇನ ನೋಡ್ತಾ ಇರೋದ್ರಿಂದ ನಿಮಗ್ ಮಕ್ಳಿಂದನೂ ಶುಭ ಸುದ್ದಿನ ಕೇಳ್ತೀರಾ. 7ನೇ ಮನೆ ನೋಡ್ತಾ ಇದ್ದಾನೆ, 7ನೇ ಮನೆ ಅಂದ್ರೆ ನೋಡಿದ್ರೆ ಪಾರ್ಟ್ನರ್ ಇಂದ ನಿಮ್ಗೆ ಒಳ್ಳೆ ಲಾಭ ಬರೋಂಥದ್ದು ಇರುತ್ತೆ, ಗಂಡ ಹೆಂಡತಿರ್ ಮಧ್ಯೆ ಒಳ್ಳೆ ಬಾಂಧವ್ಯ ಬೆಳೆಯುವಂಥದ್ದು ಇರುತ್ತೆ. ಅದ್ರಲ್ಲಿ 3ನೇ ಮನೆ ನೋಡೋದ್ರಿಂದ ನೀವೇನ್ ಒಂದ್ ನಿಮ್ಕಿನ್ನ ಚಿಕ್ಕವರು ಅಕ್ಕ ತಂಗಿರ್ ಜೊತೆ ಏನಾದ್ರು ಭಿನ್ನಾಭಿಪ್ರಾಯ ಇತ್ತು ಅಂದ್ರೆ ಕಳೆದು ಅದಿನ್ನೂ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ, ಅವರಿಂದ ಇನ್ನೂ ಒಡನಾಟ ಒಳ್ಳೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಯಥೇಚ್ಛವಾಗಿ ಪ್ರತಿ ಒಂದ್ ಹಂತದಲ್ಲೂ ಒಳ್ಳೆ ಶುಭ ಸುದ್ದಿನ ನೋಡ್ತೀರಾ. ಅದ್ರಲ್ಲಿ ನಿಮ್ಗೆ ದಶಾಭುಕ್ತಿ ಏನಾದ್ರು ಗುರುದೇ ನಡೀತಾ ಇತ್ತು ಅಂದ್ರೆ ತುಂಬಾ ಇನ್ನೂ ಹೆಚ್ಚಿನ ಫಲಗಳು. ಅದ್ರಲ್ಲಿ ನಿಮ್ ದಶಾಭುಕ್ತಿಗಳ ಬೇರೆ ದಶಗಳು ನಡೀತಾ ಇತ್ತು, 12ನೇ ಮನೆ ದಶ ಆತರ ಏನಾದ್ರು ನಡೀತಾ ಇತ್ತು ಅಂದಾಗ ಸ್ವಲ್ಪ ಕಷ್ಟಕರ ಆಗುತ್ತೆ ಬಿಟ್ರೆ ಇನ್ನೆಲ್ಲ ಪ್ರತಿಯೊಂದು ನಿಮ್ಗೆ ಒಳ್ಳೇದೇ ಅಂತಾನೆ ಹೇಳ್ಬೋದು. ನೀವೇನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಆದಷ್ಟು ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಯಾಕೆಂದ್ರೆ 12ನೇ ಮನೇಲಿ ಕೇತು ಗ್ರಹ ಇರೋದ್ರಿಂದ ಕೇತು ಗ್ರಹನ ಅಂದ್ರೆ ಒಂದು ವಿನಾಯಕನ ಆರಾಧನೆ ಮಾಡ್ತಾ ಬನ್ನಿ. ಇದಿಷ್ಟು ಕನ್ಯಾ ರಾಶಿಯವರ ಗುರು ಬದಲಾವಣೆಯ ಫಲಾನುಫಲಗಳು.